Okay, just go back and recall ಸಿನಿಮಾ ಸೆಟ್. ವಾಟ್ ಆರ್ ದ ನ್ಯೂ ಥಿಂಗ್ಸ್ ಯು ಅಂದ್ರೆ ನಿಮ್ಗೆ ಕಾಣಿಸಿದ್ದು ಹೊಸತನ, ಇದು ಓ ಇದು ನಂಗೆ ಗೊತ್ತಿರಲಿಲ್ಲ, ಓ ಇದು ಹಿಂಗ, ಓ ಇದು ಹಿಂಗ, ಏನೇನು ಆ ಥರದ್ದು? ಯಾ ಆ್ಯಕ್ಚುಲಿ ನಾನು ಫಸ್ಟ್ ಥಿಯೇಟರ್ ಮಾಡಿದಾಗ ಫಾರ್ ಮೀ ಎವ್ರಿಥಿಂಗ್ ಅದು ಪರ್ಫಾರ್ಮೆನ್ಸ್ ಎಲ್ಲ ಟಕ್ 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 ಅಂತ ಎವ್ರಿಥಿಂಗ್ ಗೆಟ್ಸ್ ಓವರ್ ಫಾಸ್ಟ್ ಅಲ್ವಾ? ಯಾಕಂದ್ರೆ ಒಂದು ಸಿಂಕಲ್ ಹೋಗ್ತಾ ಇರುತ್ತೆ ಇಡೀ ಪ್ಲೇ. ನೋ ಒನ್ ವಿಲ್ ಸ್ಟಾಪ್ ಎಕ್ಸೆಪ್ಟ್ ಇಂಟರ್ಮಿಷನ್ ಏನಾದ್ರೂ. ಹೌದು. ಸೊ ಸಿನಿಮಾದಲ್ಲಿ ಓಕೆ ಈ ಟೇಕ್ ಇಲ್ಲಿಂದ ಇಲ್ಲಿ, ಓಕೆ ಸ್ಮೈಲ್ ಮಾಡಿ ಟಕ್ ಟಕ್ ಡನ್, ಓ ಸಾಕಾ ಸಾಕಾ, ಓ ಸರ್ ಬಂತಾ ಸರ್, ಚೆನ್ನಾಗಿ ಬಂದ ಸರ್, ನಂಗೆ ಗೊತ್ತಿಲ್ಲ ಸರ್ ಸರಿ ಬಂತ, ಫೀಲ್ ಸರಿ ಇತ್ತಾ ಸರ್. ಸೊ ನಮಗೆ ಯಾವಾಗಲೂ ಅದೊಂದು ಇದಿರುತ್ತೆ ಅಂಟಿಲ್ ಯು ಗೆಟ್ ಯೂಸ್ ಟು ಇಟ್. ಅಂದರೆ ಬಿಕಾಸ್ ಇನ್ ಸ್ಟೇಜ್ ಆ ಪರ್ಫಾರ್ಮ್ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ ಒಳಗೆ ಹೋಗ್ಬಿಡ್ತೀವಿ ಆ್ಯಂಡ್ ಅದು ಫೀಲ್ ಸಿಗುತ್ತೆ, ಓಕೆ ಒಂಚೂರು ಮಾಡ್ತಾ ಇದ್ದೀವಿ ಅಂತ. ಬಟ್ ಈ ಟೇಕಲ್ಲಿ ಮಾಡ್ತಾ ಬಂದಾಗ ಸಡನ್ ಆಗಿ ಓ ಇಷ್ಟು ಚಿಕ್ಕ ಸರ್ ಬಂತ ಅಂದ್ರೆ ಹಿಂಗ್ ತಿರ್ಗೋದು ಒಂದು ಶಾರ್ಟ್ ಇರುತ್ತೆ, ಅಷ್ಟು ಮುಗಿದು ಟೇಕ್ ಕಟ್ ಅಂತಾರೆ, ಚೆನ್ನಾಗಿ ಬಂತ ಅಂತ. ಕರೆಕ್ಟ್ ಅಲ್ವಾ? ಓಕೆ ಓಕೆ. ಸೊ ಯಾ ಅದು ದಟ್ ನನಗೆ ತುಂಬಾ ಡಿಫ್ರೆಂಟ್ ಅನಿಸ್ತು ಮೊದಲು. ಎನಿಥಿಂಗ್ ಬೇರೆ ಏನಾದರೂ ವರ್ಕಿಂಗ್ ಸ್ಟೈಲ್? ನಮ್ಮ ಆಕ್ಟರ್ಸ್ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ, ಎಲ್ಲರೂ ನೋಡ್ತಾ ಇರ್ತಾರೆ ಎಲ್ಲ ಅದು ಅವ್ರದ ಮೇಲೆ. ಓಕೆ ಈ ಥರ ಮಾಡಿ ಆ ಥರ ಮಾಡಿ, ಓಕೆ ದಿಸ್ 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 ಆ್ಯಂಡ್ ದೆನ್ ಪರ್ಫಾರ್ಮೆನ್ಸಲ್ಲೂ ಕೂಡ ಹಾಗೆ. ಬಟ್ ಸಿನಿಮಾದಲ್ಲಿ ಎಸ್ ನೋಡ್ತಾ ಇರ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಸುಮಾರು ಡಿಪಾರ್ಟ್ಮೆಂಟ್ ಕಮ್ಸ್ ಟುಗೆದರ್. ಹೌದು ಥಿಯೇಟರಲ್ಲೂ ಇದೆ, ಲೈಟ್ಸ್ ಇದೆ, ಸೌಂಡ್ ಇದೆ, ಬಟ್ ಮೋಸ್ಟ್ಲಿ ನಾವು ನೋಡೋದು ಸ್ಟೇಜ್ ಅಲ್ವಾ, ಥಿಯೇಟರ್ ಆ್ಯಕ್ಟರ್ಸಲ್ಲಿರುತ್ತೆ. ಬಟ್ ನಾವು ಫಿಲ್ಮ್ ಮೇಕಿಂಗಲ್ಲಿ ನೋಡಿದಾಗ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಎಷ್ಟು ಚೆನ್ನಾಗಿ ಹೂ ಥರ ಒಟ್ಟಿಗೆ ಬಂದು ಎಷ್ಟು ಚೆನ್ನಾಗಿದೆ ಗಿವ್ ದಟ್ ಪ್ರಾಡಕ್ಟ್ ಅಲ್ಲ. ದಟ್ ಈಸ್ ಆಲ್ಸೋ ಒನ್ ಮೋರ್ ಡಿಫ್ರೆಂಟ್ ಥಿಂಗ್. ಚೆನ್ನಾಗಿದೆ ವರ್ಣನೆ ಮಾಡೋದವರು. ಹೂ ಥರ. ಯಾ ಇಟ್ ಈಸ್ ಒನ್ ಪೆಟಿ. ದಿಸ್ ಬೊಕ್ಕೆ, ಪುಷ್ಪಗುಚ್ಛ ಅಂತೀವಲ್ಲ ಹಾಗೆ. ಮೆನಿ ಫ್ಲವರ್ಸ್ ಕಮ್ಸ್ ಟುಗೆದರ್ ಅಂದ್ರೆ ಅದು ಬೊಕ್ಕೆ ಆಗುತ್ತೆ, ಪುಷ್ಪಗುಚ್ಛ ಆಗುತ್ತೆ. ಅದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು. ನಿಮ್ದದು, ಅದಕ್ಕೆ ನಾವು ಅದನ್ನ ಹಂಗೆ ನೋಡ್ತಾ ಇದ್ದೀವಿ, ನೀವು ಹೆಂಗೆ ವರ್ಣನೆ ಮಾಡ್ತಿದ್ದೀರಿ ಉದಾಹರಣೆ ಕೊಟ್ಟು. ಬಟ್ ಈ ಸಿನಿಮಾ ಪಯಣವನ್ನ ಅಂದ್ರೆ ಜರ್ನಿ ಏನಿದೆ ಇದು ನೀವು ಎಂಜಾಯ್ ಮಾಡ್ತಾನೆ ಬರ್ತಿದ್ದೀರಾ. ಬಟ್ ನಿಮಗೆ ಅವಕಾಶ ಫ್ಲಡ್ ತರ ಏನು ಬರ್ತಿಲ್ಲ. ಸೊ ಕರೆಕ್ಟ್ ಅಂದ್ರೆ ಓ ನೇರ ನೆಕ್ಸ್ಟ್ ಫಿಲಮ್, ನೇರ ನೆಕ್ಸ್ಟ್ ಫಿಲಮ್, ನೇರ ನಾಳೆ ಈ ಫಿಲಮ್ ಹಿಂಗ್ ಬರ್ತಿಲ್ಲ. ಹೌದು. ಬಟ್ ಹುಡ್ಕೊಂಡು ಯಾವ ಪಾತ್ರ ಬೇಕು ಅದು ಬರ್ತಾ ಇದೆ. ಹೌದು. ನೀವು ಚೂಸಿನ ಅಥವಾ ಪಾತ್ರ ಬರೋದೇ ಹಂಗೆ ಬರ್ತಿದ್ಯಾ? ಇದು ನನ್ನ ಪ್ರಶ್ನೆ. ಯಾ ಸೊ ಸರ್ ಆ್ಯಕ್ಚುಲಿ ಇದನ್ನ ನೋಡೋದಾದರೆ ಲೈಕ್ ದ ಫಸ್ಟ್ ಫ್ಯೂ ಫಿಲ್ಮ್ಸ್ ದಟ್ ಐ ಡಿಡ್ ಆ್ಯಂಡ್ ಅದಾದಮೇಲೆ ನನಗೆ ಐ ಗಾಟ್ ಅ ಲಾಟ್ ಆಫ್ ಫಿಲ್ಮ್ಸ್, ಬಟ್ ಐ ಡಿಂಟ್ ಟೇಕ್ ಇಟ್ ಅಪ್ ಎಟ್ ದಟ್ ಪಾಯಿಂಟ್. ಆ ಬ್ರೇಕ್ ತಗೊಳ್ಳೋ ಟೈಮಲ್ಲಿ ಅಂದರೆ ಅಮ್ಮ ಇದಾದಾಗ, ಎಸ್ ಎಟ್ ದಟ್ ಪಾಯಿಂಟ್ ನಾನೇನು ಫಿಲ್ಮ್ಸ್ ತೊಗೊಂಡಿಲ್ಲ ಮಧ್ಯದಲ್ಲಿ. ಆ್ಯಂಡ್ ಐ ಆಲ್ಸೋ ವೆಂಟ್ ಇನ್ ಟು ಮೋರ್ ಆಫ್ ಯೋಗ. ಐ ವಾಂಟೆಡ್ ಟು ಮೆಡಿಟೇಷನ್ ಆಗಲಿ, ಲೈಕ್ ಐ ವಾಂಟೆಡ್ ಟು ಲೈಕ್ ಮೆಂಟಲಿ ಸ್ಟ್ರಾಂಗ್, ಲೈಕ್ ನೋ ಅಂದರೆ ಐ ವಾಂಟೆಡ್ ಟು ಫೈಂಡ್ ಮೈ ಸೆಲ್ಫ್. ಅಂದರೆ ಐ ವಾಂಟೆಡ್ ಅಂದರೆ ಐ ಫೀಲ್ ಲೈಕ್ ಈ ಪ್ರಪಂಚದಲ್ಲಿ ಎಷ್ಟೋ ನಡೀತಾ ಇದೆ, ಲೈಕ್ ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ವಿ ಆರ್ ವಿತ್ ಆರ್ ಸೆಲ್ವ್ಸ್. ನಾವು ನಮ್ಮ ಜೊತೆನೇ ಇರ್ತೀವಿ. ಐ ಡೋಂಟ್ ನೋ ಇಫ್ ಐ ಆಮ್ ಪುಟ್ಟಿಂಗ್ ಇಟ್ ಅಕ್ರಾಸ್ ರೈಟ್, ಬಟ್ ಸೊ ಐ ಟುಕ್ ದಟ್ ಟೈಮ್ ನನಗೊಂದು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ. ನನ್ನ ಯೋಗ ಆಗಲಿ ಮೆಡಿಟೇಷನ್ ಆಗಲಿ, ಐ ಟುಕ್ ದಟ್ ಟೈಮ್. ಐ ವಾಂಟೆಡ್ ಟು ಗ್ರೋ ಆಲ್ಸೋ ಆ್ಯಸ್ ಅ ಪರ್ಸನ್. ಸೊ ಆ ಟೈಮ್ ತೊಗೊಂಡು ದೆನ್ ಐ ಕೇಮ್ ಬ್ಯಾಕ್. ಸೊ ಇನ್ ದಟ್ ಪೀರಿಯಡ್ ಹೌದು ಐ ಡಿಡ್ ಗೆಟ್ ಅ ಫ್ಯೂ ಆಪರ್ಚುನಿಟೀಸ್, ಬಟ್ ಐ ಡಿಂಟ್ ಟೇಕ್ ಇಟ್ ಅಪ್ ಎಟ್ ದಟ್ ಪಾಯಿಂಟ್. ಏನು ರೀಸನ್ ಕೊಡ್ತಾ ಇದ್ರಿ ಅವಾಗ? ಐ ವಾಸ್ ಟೇಕಿಂಗ್ ಟೈಮ್ ನನಗೋಸ್ಕರ. ಐ ವಾಸ್ ಟೇಕಿಂಗ್ ಟೈಮ್ ನನಗೆ. ಅವಾಗ ಚಿಕ್ಕಮಂಗ್ಳೂರಲ್ಲಿದ್ರಾ ಬೆಂಗಳೂರಲ್ಲೇ ಇದ್ರಾ? ಬೆಂಗಳೂರಲ್ಲಿದ್ದೆ. ದೆನ್ ಐ ವಾಸ್ ಇನ್ ಕೊಯಂಬತ್ತೂರ್. ಈಶಾ ಯೋಗ ಸೆಂಟರಲ್ಲೂ ಐ ಪರ್ಸ್ಯೂಡ್ ಯೋಗ ಫಾರ್ ಸಮ್ ಟೈಮ್. ಮತ್ತು ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಸುಮಾರು ಐ ಲೈಕ್ ವಾಲಂಟಿಯರ್ಡ್ ಫಾರ್ ಸಮ್ ಟೈಮ್ ಆಲ್ಸೋ. ಆ್ಯಂಡ್ ದೆನ್ ಅದಾದಮೇಲೆ ಲೈಕ್ ದಿಸ್ ಹೋಲ್ ಟೈಮ್ ಹೌದು, ಆ್ಯಂಡ್ ಇಟ್ ಟುಕ್ ಸಮ್ ಟೈಮ್. ಅದಾದಮೇಲೆ ಐ ವಾಸ್ ಲೈಕ್ actually I think I was kind of born to do this because ಏನೋ ನನಗೊಂದು ಐ ಆಲ್ವೇಸ್ ಹ್ಯಾಡ್ ದಿಸ್ ಇನ್ಸ್ಟಿಂಕ್ಟ್ ಸರ್ ಒಳಗಿಂದ ನನಗೆ. ನಾನು ಪರ್ಫಾರ್ಮ್ ಮಾಡಬೇಕು. ನಾನು ಸುಮ್ಮನೆ ಮನೇಲಿ ಕೂತಿದ್ರು ನನಗೇನೋ ಒಂದು
ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರುತ್ತೆ, ಅಥವಾ ಏನೋ ಒಂದು ಮಾಡಬೇಕು, ಈ ಥರ ಕ್ರಿಯೇಟಿವ್ ಥಾಟ್ ಬರುತ್ತೆ, ಈ ಥರ ಮಾಡಬೇಕು ಅಂತ ಅನಿಸುತ್ತೆ. ಸೊ ಲೈಕ್ ಈ ಥರ ಅನಿಸ್ತಿತ್ತು. ಸೊ ಐ ವಾಸ್ ಲೈಕ್ ಓಕೆ ಲೆಟ್ ಮೀ ಟ್ರೈ ಅಂತ ಅಂದ್ಕೊಂಡೆ. ಸೊ ಐ ಟ್ರೈಡ್, ಬಟ್ ಆವಾಗ ಏನೋ ಐ ಡಿಂಟ್ ಸಿ ಎನಿ ಆಪರ್ಚುನಿಟೀಸ್. ಓಕೆ, ಏನೋ ನನಗೆ ಮೇ ಬಿ ಈಗ ಇದಾಗಲೇನೋ, ಐ ಥಿಂಕ್ ಐ ಶುಡ್ ಇನ್ಸ್ಟಾಗ್ರಾಮಲ್ಲಿ ನಾನು ನಾನು ರೀಲ್ಸ್ ಮಾಡ್ತೀನಿ, ಮೇ ಬಿ ನನ್ನ ಬದುಕನ್ನ ಈ ಥರ ರೂಪಿಸ್ಕೋಬೋದು. ಬಿಕಾಸ್ ಎನಿವೇ ನನಗೆ ಕ್ಯಾಮ್ರಾ ಮುಂದೆ ಇರೋದಕ್ಕೆ ತುಂಬ ಇಷ್ಟ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬ ಇಷ್ಟ, ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಇಷ್ಟ. ಇದು ಒಂದು ನನಗೆ ಮೀಡಿಯಮ್ ಇರುತ್ತೆ ಅಂತ ಐ ವಾಸ್ ಗೋಯಿಂಗ್ ಆನ್. ಆ ಟೈಮಲ್ಲಿ ನನಗೆ ನಾನು ಅಪ್ಪ ಅಕ್ಕ ಸೂ ಫ್ರಮ್ ಸೋನ್ ಫಿಲ್ಮಿಗೆ ಹೋಗಿದ್ವಿ. ಅದನ್ನ ನೋಡ್ತಾ ಇದ್ದೆ. ಅವ್ರಿಗೆ ಪರ್ಫಾರ್ಮ್ ಮಾಡಿರೋ ರೀತಿ ಆಗಲಿ, ಸಿನಿಮಾ ಮಾಡಿರೋ ಸ್ಟೈಲ್ ಆಗಲಿ, ಐ ವಾಸ್ ಲೈಕ್ ವಾವ್, ಲೈಕ್ ಐ ಡೋಂಟ್ ನೋ, ಐ ಜಸ್ಟ್ ಅದು ಒಳಗೆ ಅನಿಸ್ಬಿಡುತ್ತೆ ಒಂಥರ. ಲೈಕ್ ಐ ಫೀಲ್ ಲೈಕ್ ಅ ಲಾಟ್ ಆಫ್ ಲೈಫ್ ಆ್ಯಂಡ್ ಐ ಫೆಲ್ ವೆರಿ ಹ್ಯಾಪಿ. ಸೊ ಅಪ್ಪಗೆ ಹೋಗಿ ಹೇಳಿದೆ, ವರ್ಕ್ ಮಾಡೋದಾದರೆ ನೋಡು ಈ ಥರ ಸಿನಿಮಾದಲ್ಲಿ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಂದು ವಾರದಲ್ಲಿ ಸಡನ್ಲಿ ಐ ಗೆಟ್ ಅ ಕಾಲ್ ಫ್ರಮ್ ಡಾರ್ಲಿಂಗ್ ಕೃಷ್ಣ. ಓಕೆ, ಐ ಡೋಂಟ್ ನೋ ಇದು ಮ್ಯಾನಿಫೆಸ್ಟೇಷನ್ ಅಂತಾರ ಅಥವಾ ಡೆಸ್ಟಿನಿ ಅಂತಾರ ಅಥವಾ ಏನಂತಾರೆ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು, ನನಗೆ ಈ ಥರ ಒಂದು ಪಾತ್ರ ಇದೆ, ನಿಂದು ತುಂಬ ಚೆನ್ನಾಗಿ ರೋಲ್ ಸೂಟ್ ಆಗ್ತೀಯಾ, ಐ ಯು ಸ್ಟಿಲ್ ಡೂಯಿಂಗ್ ಫಿಲ್ಮ್ಸ್ ಅಂತ ಕೇಳಿದ್ರು. ಐ ಸೆಡ್ ಯಾ. ಅಂದರೆ ಐ ವಾಸ್ ಲುಕಿಂಗ್ ಬಟ್ ಐ ಡಿಂಟ್ ಗೆಟ್ ಎನಿಥಿಂಗ್. ಕತೆ ಕೇಳಲಿಲ್ಲ ಹೆಂಗೋ ಏನೋ. ಅದಾದ್ಮೇಲೆ ಐ ಸೆಡ್ ಯಾ ಆಫ್ ಕೋರ್ಸ್. ನನಗೆ ಐ ಹ್ಯಾವ್ ಫುಲ್ ಫೇತ್ ಇನ್ ಕೃಷ್ಣ ಆ್ಯಂಡ್ ಮಿಲನ ಬೋತ್. ಅಂದ್ರೆ ಯಾ, ಅಂಡ್ ದೆನ್ ಐ ಸೆಡ್ ಅವರೇ ಹೇಳಿದ್ರು, ಬಾ ನಮ್ಮನ್ನ ಮೀಟ್ ಆಗು, ನಾನು ಹೇಳ್ತೀನಿ, ವಿ ಕ್ಯಾನ್ ಡೂ. ಐ ಸೆಡ್ ಖಂಡಿತ, ಫಾರ್ ಶೋರ್. ದೆನ್ ಐ ವೆಂಟ್ ಅಂಡ್ ಮೆಟ್ ದೆಮ್. ಐ ರಿಯಲಿ ಲೈಕ್ಡ್ ಈ ಪಾತ್ರ. ಆ್ಯಂಡ್ ಇಷ್ಟು ಅಳಿಸ್ತೀನಿ ನಾನು ಅಂತ ಅನ್ಕೊಂಡಿದ್ರ ಇಲ್ವಾ? ಅಂದರೆ ಐ ಮೀನ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಆಡಿಯನ್ಸಿನ ರಿಯಾಕ್ಷನ್ ಯಾವತ್ತೂ ನನಗೆ ಅಷ್ಟು ಹೇಳೋದಕ್ಕಾಗಲ್ಲ. ಬಿಕಾಸ್ ನಾನು ಅಷ್ಟು ನನ್ನ ಒಳಗೆ ಹೋಗಿರ್ತೀನಿ, ಅಂದರೆ ಆ ಪಾತ್ರದೊಳಗೆ ಹೋಗಿರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಸೆಟ್ಟಲ್ಲಿ ನಾನು ಹತ್ತಿದ್ದು ನಿಜ. ಆಕ್ಟ್ ಮಾಡಬೇಕು. ಎಸ್, ನೋ ಗ್ಲಿಸರಿನ್. ಐ ಮೀನ್ ಮೋಸ್ಟ್ ಆಫ್ ದ ಟೈಮ್ I did have very little glycerine, but most of the moments I did have natural tears. Natural. Just getting into that. ಹೌದಾ? Yeah. And to enhance that, yes, I did add, because ಆದ್ಮೇಲೆ ಟೇಕ್ ಬರ್ತಾ ಇರುತ್ತೆ. ಸೊ ಲೈಕ್ ಈ ಆಂಗಲ್ ಇಂದ ಒಂದು, ಈ ಆಂಗಲ್ ಇಂದ ಒಂದು, ಆ ಆಂಗಲ್ ಇಂದ ಒಂದು. ಸೊ just to that is also like ಅವಾಗಷ್ಟೇ ಯೂಸ್ ಮಾಡ್ತೀವಿ. So that time, just to give the feel and the continuation ಕೊಡೋದಕ್ಕೆ I used to just put little, but yeah, I would try to manage. ಬಟ್ ಸಖತ್ ಇಂಪ್ಯಾಕ್ಟ್. Thank you sir. ನೋಡೋರಿಗೆ ನೀವು ಉಳ್ಕೊಂಡ್ಬಿಡ್ತೀರಾ ಒಂಥರ. ಬಟ್ ಹೇಳಿ ನಮಗೆ, ಅಂದರೆ ಒಂದು ಅಮ್ಮನ ಪಾತ್ರ, ಮಗಳು ಎದುರುಗಡೆ ಇದ್ದಾಳೆ, ಮಗಳು ಅಂತ ಕರೆಯೋಕ್ಕಾಗಲ್ಲ, ಆ ಮಗು ನಿಮ್ಮನ್ನು ಅಮ್ಮ ಅಂತ ಅಂದ್ಕೊಂಡಿಲ್ಲ, ಬಟ್ ನೀವು ಹೆತ್ತಿರೋದು ನಿಮ್ಗೆ ಲೇಟಾಗಿ ರಿಯಲೈಸ್ ಆಗಿದೆ, ಗೊತ್ತಾಗಿದೆ. ನಿಮ್ಮ ತಾಯಿ ಮೇಲೆ ಕೋಪ, ಇಲ್ಲೊಂದು ಪ್ರೀತಿ, ಆ ಮಿಸ್ಸಿಂಗ್ ಫೀಲಿಂಗು, ಇದೆಲ್ಲ ತಂದ್ಕೋಬೇಕಾದ್ರೆ ಒಬ್ಬ ಕಲಾವಿದೆ ಬೀಯಿಂಗ್ ನೇಯಾರ ಎಷ್ಟು ಚಾಲೆಂಜಿಂಗ್ ಅಲ್ಲ ನೇಯಾರ? ಯಾ, ಇಟ್ ಈಸ್ ಸರ್. ಸಿ ಆ್ಯಕ್ಚುಲಿ ಬರೀ ಖುಷಿಯಾಗಿರೋ ಪಾತ್ರ ಮಾಡು ನೋಡೋಣ, ಜಸ್ಟ್ ಹ್ಯಾಪಿ, ಇಟ್ಸ್ ಈಸಿ. ಬರೀ ಅಳ್ಳು, ಕ್ರೈ, ಈಸಿ. ಇದರಲ್ಲಿ ಬಿಟ್ರೇಯಲ್, ಮೋಸ ಆಗಿರೋದು, ನೋವು, ಸಂಕಟ, ದುಃಖ, ಖುಷಿ, ಒಂಥರ ಎಕ್ಸೈಟ್ಮೆಂಟ್, ಎಲ್ಲ ತೋರಿಸ್ಬೇಕು ಎಲ್ಲ. ಸೊ ಅದು ಮಾಡೋದಕ್ಕೆ ಐ ಫೀಲ್ ಲೈಕ್ ಡೆಫಿನೆಟ್ಲಿ ಹೋಮ್ವರ್ಕ್ ಬೇಕು, ಅದು ಪಾತ್ರ ಒಳಗೆ ಹೋಗಲೇಬೇಕು, ಅದು ಎಂಪತಿ ಬೇಕು ಆ್ಯಕ್ಚುಲಿ. ಈ ಥರ ಆಗ್ತಾ ಇದೆ ಶ್ರುತಿಗೆ ಆ್ಯಸ್ ಅ ಕ್ಯಾರೆಕ್ಟರ್.
ಇಲ್ಲಿ ನಿಂತಿದ್ದೀನಿ, ಟೇಕಿಗಿಂತ ಮುಂಚೆ ಇಲ್ಲಿ ನಿಂತಿದ್ದೀನಿ. ನಾನು ಶ್ರುತಿ ಇವಾಗ. ನಾನು ಈಗ ಕೋರ್ಟ್ ರೂಮ್ ಒಳಗೆ ಹೋಗ್ತಾ ಇದ್ದೀನಿ. ನನ್ನ ಅಮ್ಮ ನನಗೆ ಈ ಥರ ಮೋಸ ಮಾಡಿ ಸುಳ್ಳು ಹೇಳಿದ್ದಾರೆ ನನಗೆ. ಆದರೆ ನನ್ನ ಮಗುನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಇಟ್ ಕಮ್ಸ್ ಗೆಟ್ ಯುವರ್ ಸೆಲ್ಫ್ ಇನ್ ಟು ದಟ್ ಝೋನ್. ಅದು ಆಲ್ಸೋ ಐ ಫೀಲ್ ಲೈಕ್ ಇಟ್ ಈಸ್ ದ ಮ್ಯಾಜಿಕ್ ಆಫ್ ದ ಟೇಕ್. ಇಡೀ ಸೆಟ್ ಆಗಲಿ, ಡೈರೆಕ್ಟರ್ ಆಗಲಿ, ಸ್ಕ್ರಿಪ್ಟ್ ರೈಟರ್ ಆಗಲಿ, ಲೈಟ್ಸ್ ಆಗಲಿ, ಸೆಟ್ ಆಗಲಿ, ಅದು ಇಲ್ಲಿ ಬಂದಿದ ತಕ್ಷಣ ವೆನ್ ದಿಸ್ ಫ್ರಮ್ ದಿ ಆ್ಯಕ್ಟರ್ ಆಲ್ಸೋ ಕಮ್ಸ್, ಇಟ್ಸ್ ಎವ್ರಿಥಿಂಗ್. ಎಲ್ಲ ಒಟ್ಟಿಗೆ ಬಂದು ಇಟ್ ಕಮ್ಸ್ ಲೈಕ್ ದಟ್. ಬಿಕಾಸ್ ನಾವು ಹಂಗೆ ರೆಡಿ ಆಗಿರ್ಬೋದು, ನಾವು ಪರ್ಫಾರ್ಮೆನ್ಸಿಗೆ ರೆಡಿ ಆಗ್ಬೋದು, ಬಟ್ ಅವಾಗ ನಮಗೆ ಸಪೋರ್ಟ್ ಸಿಕ್ಕಿಲ್ಲ ಅಂದರೆ, ನಮಗೆ ಲೈಟ್ ಸರಿ ಇಲ್ಲ ಅಂದರೆ, ನಮಗೆ ಸೆಟ್ ಏನೋ ಒಂಥರ ಆಗ್ತಾಯಿದ್ರೆ, ನಮಗೆ ಇದು ಒಂಥರ ಆಗ್ತಾಯಿದ್ರೆ ಅದು ಪರ್ಫಾರ್ಮೆನ್ಸ್. ಸೊ ಎಸ್ ಹೌದು, ಪರ್ಫಾರ್ಮೆನ್ಸ್ ಆಸ್ ಆ್ಯನ್ ಆ್ಯಕ್ಟರ್ ಇಸ್ ಇಂಪಾರ್ಟೆಂಟ್, ಬಟ್ ದ ಟೀಮ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಅವ್ರ ಆಟ್ಮಾಸ್ಫಿಯರ್, ಅವ್ರು ಏನು ಆಟ್ಮಾಸ್ಫಿಯರ್ ನಮಗೆ ಮಾಡಿಕೊಡ್ತಾರೆ, ಆ ಸಪೋರ್ಟಿವ್ ಆಟ್ಮಾಸ್ಫಿಯರ್ ಆಗಲಿ, ಅದು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ನಮಗೆ ಆ ವೇದಿಕೆ ಕೊಡ್ತಾರೆ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಅಬೌಟ್ ಕೃಷ್ಣ ಆ್ಯಂಡ್ ಮಿಲನ. ದೇ ಹ್ಯಾವ್ ಗಿವನ್ ದ ಬೆಸ್ಟ್ in the way that we can go and perform and come. So yeah, I'm very grateful to them. ಒಂಥರ ನಿಮ್ಮ ಮಾತಲ್ಲಿ ಅದೊಂದು ಫೀಲ್ ಇದೆಯಲ್ಲ, ಅಂದರೆ ಇವ್ರು ರಿಕಾಲ್ ಅವತ್ತೇನೇನಾಯ್ತು ಸೆಟ್ಟಲ್ಲಿ ಹೆಂಗಿತ್ತು ಅಂತ ನೀವು ಹಂಗೆ ಪಿಕ್ಚರೈಸ್ ನಿಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ ಅನ್ಸುತ್ತಲ್ವಾ ನಿಮ್ಗೆ? ಯಾ ಆ್ಯಕ್ಚುಲಿ ಹೌದು. ಹಾಂ, ಸೊ ನಿಮಗೆ ವರ್ಣನೆ ಮಾಡೋಕ್ಕೆ ತುಂಬ ಈಸಿ. ಓ, ಕಣ್ಮುಂದೆ ಹಾಗೆ ಇದೆ ಸೆಟ್ಟು, ಹಾಗೆ ಫೀಲ್ ಮಾಡಿದ್ದೀನಿ ನಾನು ಅನ್ನೋ ಥರ ನಿಮ್ಮ ಎಕ್ಸ್ಪ್ರೆಷನ್ ಇರುತ್ತೆ. ಯಾ ಹೌದು. ಆ್ಯಂಡ್ ಐ ಫೀಲ್ ಲೈಕ್ ಆ್ಯಸ್ ಎನ್ ಆ್ಯಕ್ಟರು ಕೂಡ ಐ ಫೀಲ್ ಲೈಕ್ ಅದು ಇಟ್ ಹೆಲ್ಪ್ಸ್ ಯು ಗೆಟ್ ಇನ್ ಟು ಕ್ಯಾರೆಕ್ಟರ್ ಆಲ್ಸೋ. ಅಂದರೆ ಒನ್ ಸ್ಟೆಪ್ ಆ ಥರ ಇದು ಈ ಥರ ಇದೆ, ಶಿ ಈಸ್ ಫೀಲಿಂಗ್ ಲೈಕ್ ದಿಸ್, ಈ ಥರ ಆಗ್ತಾ ಇದೆ, ಓ ಮೈ ಗಾಡ್ ನನಗೆ ಈ ಥರ ಅನಿಸ್ತಾ ಇದೆ ಇವಾಗ, ಲೈಕ್ ನನಗೆ ಹೆಂಗೆ ಅನಿಸ್ಬೋದು ನಾನು ಶ್ರುತಿ ಆಗಿ ಅಲ್ವಾ, ನನಗೆ ಈ ಥರ ಆಗ್ತಾ ಇದೆ. ಇಟ್ಸ್ ಜಸ್ಟ್ ಆ ಮೂಮೆಂಟ್ ಟು ಮೂಮೆಂಟ್. ಒಂದಂತೂ ನಿಜ, ಕನ್ನಡ ಸಿನಿಮಾ ಇಷ್ಟಪಡುವ ಪ್ರೇಕ್ಷಕರು ಲವ್ ಮಾಕ್ಟೇಲ್ 3 ಯಾರು ನೋಡಿದ್ದೀರಾ, ಈ ಹೆಣ್ಮಗಳು ಇಷ್ಟ ಆಗೋಗ್ತಾರೆ. ಸ್ವೀಟ್ ಸರ್, ಥ್ಯಾಂಕ್ ಯು. ಹೃದಯದೊಳಗೆ ಹೋಗ್ತೀರಾ ನೀವು ಸಿಂಪಲ್ ಆಗಿ. ಮತ್ತೆ ತುಂಬ ನಮ್ಮನ್ನು ಭಾವುಕರನ್ನಾಗಿ ಮಾಡ್ತಾರೆ, ಬಿಕಾಸ್ ಆ ಥರದೊಂದು ಕ್ಯಾರೆಕ್ಟರ್ನ ನೇಯಾರ ಪ್ಲೇ ಮಾಡಿದ್ದಾರೆ. ನೀವಿರೋ ರೀತಿಗೂ ನಿಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಕ್ಕೂ ಗುಡ್. ಅಂದರೆ ಆ ಪ್ರಶಂಸೆ ನಿಮಗೆ ಸಿಗಬೇಕು, ಅಷ್ಟು ಚಂದ ಉಂಟು ನಿಮ್ಮದು. ನಿಮ್ಮ ಕ್ಯಾರೆಕ್ಟರ್ ಆಗಿದೆ, ಆ ಮೂಲಕ ನಮ್ಮನ್ನೆಲ್ಲ ಗೆದ್ದಿದ್ದೀರಾ ನೇರ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡಿಲ್ವೋ ಇವರೇ ನೇಯಾರ. ಅದು ನೋಡಿದ ಮೇಲೆ ಅವ್ರ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ, ನೇಯಾರ ದೀಪಕ್ ಅಂತ ಇದೆ, ಅಲ್ಲಿ ಹೋಗಿ ಬರೀರಿ ಅವ್ರಿಗೆ, ಮೇಡಮ್ ನಾನು ನೋಡ್ಕೊಂಬಂದೆ ಹಿಂಗಿತ್ತು ಅಂತ ಹೇಳಿ. ಅವ್ರು ಎಸ್, ಫೋನ್ ನಂಬರ್ ಎಲ್ಲ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಈ ತಮಿಳ್ ಇಂಡಸ್ಟ್ರಿ ಅಂದರೆ ಟಾಲಿವುಡ್ಡು, ಈ ಕಡೆ ಕಾಲಿವುಡ್ಡು ಎಲ್ಲ ಹೇಗೆ ಅನಿಸ್ತು ನಿಮಗೆ? ಹೇಗೆ ಅಪರ್ಚುನಿಟಿ ಸಿಗ್ತಾ ಇದೆ? ಬಿಕಾಸ್ ಯು ರೋಮಿಂಗ್ ಅರೌಂಡ್, ಹೋಗ್ತಾ ಇರ್ತೀರಾ? ಸರ್ ಆ್ಯಕ್ಚುಲಿ ನಾನು ಫಸ್ಟು ಐ ಹ್ಯಾವ್ ಡನ್ ಒನ್ ತಮಿಳ್ ಫಿಲ್ಮ್ ತರ್ಕಾಪು ಅಂತ. ಲೀಡಾ? Yeah, one of the leads in that also it was a story with 2 leads, but one of the leads adralli, and it was very nice sir. Andre our work ಮಾಡೋ ರೀತಿ ಆಗಲಿ, ಅವ್ರದ್ದು ಪ್ರೊಫೆಷ್ನಲಿಸಮ್ ಆಗಲಿ, ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ದೆನ್ ದ್ಯಾಟ್, ನನಗೆ ಫಸ್ಟ್ ಟೈಮ್ ನಾನು ತಮಿಳ್ ಮಾತಾಡ್ತಾ ಇದ್ದೆ ಅವಾಗ, ಐ ವಾಸ್ ಲಾಂಗ್ ಬ್ಯಾಕ್ ಆ್ಯಕ್ಚುಲಿ. ಸೊ ಸ್ವಲ್ಪ ಕಷ್ಟ ಆಯಿತು, ಬಟ್ ತುಂಬಾ ಕಷ್ಟಪಟ್ಟು ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆ ಕೂತ್ಬಿಟ್ಟು ಆ ಡೈಲಾಗ್ಸ್ ಹೇಳಿಸಿ, ಅದಕ್ಕೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿ, ಆ ಎನನ್ಸಿಯೇಷನ್ ಅದು ಹೇಗೆ ಪ್ರತಿ ವರ್ಡ್ ಹೆಂಗೆ ಬರುತ್ತೆ, ಅದು ಆ ಎಮೋಷನಲ್ ಹೆಂಗೆ ಬರುತ್ತೆ ಕನ್ನಡದಲ್ಲಿ ಹೇಳಿದ್ರೆ, ಸೊ ಸೇಮ್ ತಮಿಳಲ್ಲಿ ಬಂದರೂ ಅದು ವಾಯ್ಸ್ ಮೇಲ್ ಹೋಗುತ್ತೆ, ಕೆಳಗೆ ಹೋಗುತ್ತೆ, ಈ ಥರ ಇರುತ್ತೆ. ಸೊ ಅದೆಲ್ಲ ಮಾಡಿ ಇಟ್ ವಾಸ್ ನೈಸ್. ಇಟ್ ವಾಸ್ ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ನೈಸ್. ನನಗೆ ಐ ಎಂಜಾಯ್ಡ್. ತೆಲುಗು ದಿವ್ಯಮಣಿ ಅಂತ ಒಂದು ಮಾಡಿದ್ದೆ, ದಟ್ ವಾಸ್ ಆಲ್ಸೋ ಸಮ್ ಟೈಮ್ ಬ್ಯಾಕ್, ಆ್ಯಂಡ್ ದಟ್ ವಾಸ್ ಆಲ್ಸೋ ಗುಡ್. ದಟ್ ಐ ಆಲ್ಸೋ ಎಂಜಾಯ್ಡ್. ಓಕೆ, ಈಗ ಲವ್ ಮಾಕ್ಟೇಲ್ 3 ನೋಡಿದ್ಮೇಲೆ
ಈಗ ನಮ್ಮ ನಗ್ಸೋದಕ್ಕೇನೋ ಬರ್ತೀನಿ ಅಂತ ಆಗ್ಲೇ ಒಂದು ಪೀಠಿಕೆ ಹಾಕಿದ್ದಾರೆ ಮೇಡಮ್, ಗೊತ್ತಿಲ್ಲ ನೆಕ್ಸ್ಟ್ ಮೂವಿಲಿ ಹೆಂಗೆ ಕಾಣಿಸ್ಕೋತಾರೆ ಅಂತ. ಈಗ ಲೈನ್ ಅಪ್ ಏನಿದೆ ಈಗ? ಇವಾಗ ಐ ಆಮ್ ಸ್ಟಿಲ್ ಇನ್ ಟಾಕ್ಸ್ ಸರ್. Okay. ಐ ವಾಂಟ್ ಟು ಲೆಟ್ ಇಟ್ ಗೆಟ್ ಕನ್ಫರ್ಮ್. ನೀವು ತುಂಬ ಚೂಸಿನಾ ಅಥವಾ ಹೆಂಗೆ? ಐ ಪ್ರಿಫರ್ ಇವಾಗ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ನನ್ನ ರೋಲ್ ಚೆನ್ನಾಗಿರಬೇಕು, ಲೈಕ್ ಐ ಶುಡ್ ಬಿ ಏಬಲ್ ಟು ಪರ್ಫಾರ್ಮ್, ಅದು ಒಂದು ಇಂಪ್ಯಾಕ್ಟ್ ಇರಬೇಕು. ಹೀರೋಯಿನ್ ಅಂತೇನಲ್ಲ, ಐ ಮೀನ್ ಐ ವುಡ್ ನಂದು okay. ಐ ವುಡ್ ಲೈಕ್ Lead. ಎಸ್ ಐ ವುಡ್ ಡೆಫಿನೆಟ್ಲಿ ಲುಕ್ ದಟ್ ವುಡ್ ಬಿ ಮೈ ಪ್ರಯಾರಿಟಿ. ಬಟ್ ಒಳ್ಳೆ ಸಿನಿಮಾ ಬಂದರೆ ಲೈಕ್ ಆಬ್ವಿಯಸ್ಲಿ ಐ ವಿಲ್ ಸಿ ಕ್ಯಾರೆಕ್ಟರ್ ಏನು, ಆ ಇಂಪ್ಯಾಕ್ಟ್ ಏನು ಸಿನಿಮಾಕ್ಕೆ, ಒಳ್ಳೆ ಇಂಪ್ಯಾಕ್ಟ್ ಇದೆಯಾ, ಆ್ಯಂಡ್ ದೆನ್ ಆವಾಗ ಐ ವಿಲ್ ಮೇಕ್ ದ ಡಿಸಿಷನ್. ಈಗ ಆಕ್ಟಿಂಗ್ ಜೊತೆಗೆ ಡ್ಯಾನ್ಸಿಂಗು ಇದೆಲ್ಲ ಇದೆಯಾ ನಿಮ್ಮ ಹತ್ರ? ಎಸ್, ನನಗೆ ಡಾನ್ಸಿಂಗ್ ಅಂದರೆ ತುಂಬ ಇಷ್ಟ. ಐ ಹ್ಯಾವ್ ಟ್ರೈನ್ಡ್, ಯಾ, ಅಂದರೆ ಲೈಕ್ ಸ್ಪೆಷಲಿ ಬ್ಯಾಕ್ ದೆನ್ Okay. ನಾನು ಐಸ್ ಟು Classical ಆ? ಕ್ಲಾಸಿಕಲ್ 1.5 years ಮಾಡಿದೆ. ಇಂಡಸ್ಟ್ರಿಗೆ ಬಂದಾದ್ಮೇಲೆ ಮಾಡಿದೆ ಬಿಕಾಸ್ ಐ ಫೆಲ್ಟ್ ಲೈಕ್ ಅದೊಂದು ಪ್ಲಸ್ ಅಂತ. ಭರತನಾಟ್ಯಂ. ಹೌದು, Okay. ಐ ಪ್ರಾಕ್ಟಿಸ್ ದಟ್ ಫಾರ್ 1.5 years. ಅದ್ರ ಜೊತೆ ನಾನು ಸುಮಾರು ಫ್ರೀ ಸ್ಟೈಲ್ ಆಗಲಿ, Contemporary. ಕಂಟೆಂಪ್ರರಿ ಆಗಲಿ, ಬಾಲಿವುಡ್, ಸ್ಯಾಂಡಲ್ವುಡ್, ಕಾಲಿವುಡ್, ಟಾಲಿವುಡ್ ಆಗಲಿ, ಎಲ್ಲದೂ ಎವ್ರಿ ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಸ್ಟೈಲ್, ಸಾಲ್ಸಾ, ಹಿಪ್ ಹಾಪ್, ಆ ಥರ ಮಾಡ್ತಾ ಬಂದೆ. ಸೊ ಐ ಲೈಕ್ ಡಾನ್ಸಿಂಗ್ ಅ ಲಾಟ್.